ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. MHID ಯುಡಾಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ 2025-26ನೇ ಸಾಲಿಗೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ TC ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಯುಡಾಸ್ ಪ್ಲಸ್ನಲ್ಲಿ ಇಂಪೋರ್ಟ್ ಮಾಡಿಕೊಳ್ತಕ್ಕಂಥ ಆಪ್ಷನನ್ನು ಎನೇಬಲ್ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರೊಂದನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ ಬಾರ್ನಲ್ಲಿ ಯುಡಾಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಳ್ಳಿ, ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ udasplus.gov.in ಯುಡಾಸ್ ಪ್ಲಸ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್, ಸೆಲೆಕ್ಟ್ ಸ್ಟೇಟ್ ಡೌನ್ ಇರೋ ಮಾರ್ಕ್ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಯುಡಾಸ್ ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಆರೆಂಜ್ ಕಲರ್ ಬಟನ್ ಇದೆ, ಲಾಗಿನ್ನು ಕ್ಲಿಕ್ ಮಾಡಿ. ನಂತರ ಯುಡಾಸ್ ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ ಯೂಸರ್ IDಯಲ್ಲಿ ನಿಮ್ಮ ಶಾಲೆಯ ಯುಡಾಸ್ ಸಂಖ್ಯೆಯನ್ನು ಕೊಡಿ. ಎಂಟರ್ ಪಾಸ್ವರ್ಡ್ನಲ್ಲಿ ನೀವು ಯುಡಾಸ್ ಪ್ಲಸ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಕೊಡಿ. ಎಂಟರ್ ಕ್ಯಾಪ್ಚಾದಲ್ಲಿ ಇಲ್ಲಿ ಮುಂದೆ ರೆಡ್ ಕಲರ್ನಲ್ಲಿ 6 ಡಿಜಿಟ್ನ ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಎಂಟರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಡಿ. ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ, ಪಾಸ್ವರ್ಡ್ ರಿಸೆಟ್ ಮಾಡಿಕೊಳ್ಳಿ. ನಂತರ ಯೂಸರ್ ID ಪಾಸ್ವರ್ಡ್ ಕ್ಯಾಪ್ಚಾ ಕೊಟ್ಟು ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯುಡಾಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನ ಹೋಮ್ ಪೇಜ್ಗೆ ಬನ್ನಿ. ಸೊ ನಾವು ಲಾಗಿನ್ ಆಗಿದ್ದೇವೆ. ವೆಲ್ಕಮ್ ಪೇಜ್ ಇದು. ವೆಲ್ಕಮ್ ಪೇಜ್ನಲ್ಲಿ ಹೆಡ್ ಮಾಸ್ಟರ್ ಹೆಸರು, ಸ್ಕೂಲ್ ಯೂಸರ್ ಅಂತ ಇರ್ತದೆ. ಇಲ್ಲಿ ರೆಡ್ ಕಲರ್ನಲ್ಲಿ 2025-26 ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಸ್ಕೂಲ್ ಇನ್ಫಾರ್ಮೇಷನ್ ಒಂದು ಪೇಜ್ ಬರ್ತದೆ. ಕೆಳಗಡೆ ಕ್ಲೋಸ್ ಅಂತಕ್ಕಂಥ ರೆಡ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕೂಲ್ ಇನ್ಫಾರ್ಮೇಷನ್ನ ಪೇಜು ಕ್ಲೋಸ್ ಆಗುತ್ತೆ. ಇಲ್ಲಿ ವ್ಯೂ ಕ್ಲಾಸ್ ವೈಸು, ವ್ಯೂ ಸೆಕ್ಷನ್ ವೈಸ್ ಅಂತ ಇದೆ. ನಾನು ವ್ಯೂ ಸೆಕ್ಷನ್ ವೈಸನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನೋಡಿ, ಮೊದಲಿಗೆ ನೀವು ನಿಮ್ಮ ಶಾಲೆಗೆ TC ಮೂಲಕ ಅಡ್ಮಿಷನ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಯುಡಾಸ್ ಪ್ಲಸ್ನಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾದ್ರೆ ಅದಕ್ಕೂ ಮೊದಲು ನೀವು 2025-26ನೇ ಸಾಲಿಗೆ MHID ಯುಡಾಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಒಂದು ಸ್ಟೂಡೆಂಟ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಫೈನಲೈಸ್ ಮಾಡಿರಬೇಕು. ಆಗಷ್ಟೇ ನೀವು ನಿಮ್ಮ ಶಾಲೆಗೆ TC ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ನಾನು ನಮ್ಮ ಶಾಲೆಯ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಫೈನಲೈಸ್ ಕೂಡ ಮಾಡಿದ್ದೇನೆ. ಸೊ ಈಗ ನನಗೆ ನಾನು ಇಂಪೋರ್ಟ್ ಮಾಡ್ಕೋಬೋದು. ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಈ ಒಂದು ಮೆನುವಿನ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿದಾಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಇಂಪೋರ್ಟ್ ಮಾಡ್ಯೂಲ್ ಅಂತ ನಿಮಗೆ ಆಪ್ಷನ್ಸ್ಗಳು ತೋರಿಸುತ್ತೆ. ಇಂಪೋರ್ಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಇಂಪೋರ್ಟ್ ವಿದಿನ್ ಸ್ಟೇಟ್, ಇಂಪೋರ್ಟ್ ಔಟ್ಸೈಡ್ ಸ್ಟೇಟ್ ಅಂತ ಬರ್ತದೆ. ನಾನೀಗ ಇಂಪೋರ್ಟ್ ವಿದಿನ್ ಸ್ಟೇಟ್, ಅದರ ಕೆಳಗಡೆ ಗೋ ಬ್ಲೂ ಕಲರ್ ಬಟನ್ ಇದೆ, ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ನಿಮಗೆ ಒಂದು ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಇಂಪೋರ್ಟ್ ಸ್ಟೂಡೆಂಟ್ ಫ್ರಮ್ ದಿ ಅಕಾಡೆಮಿಕ್ ಇಯರ್ 2024-25 ಟು 2025-26 ಅಂತ ಇಂಟರ್ಫೇಸ್ ಪೇಜು ಬರ್ತದೆ. ನೋಡಿ, ಸ್ಟೂಡೆಂಟನ್ನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಬೇಕು, ಪೆನ್ ನಂಬರ್ ಬೇಕು. ಪೆನ್ ನಂಬರ್ಗಾಗಿ ಗೆಟ್ ಪೆನ್ ಆ್ಯಂಡ್ DOB ಬಟನ್ ಕ್ಲಿಕ್ ಮಾಡಿ. ಗೆಟ್ ಪೆನ್ DOB ಪೇಜ್ ಬರ್ತದೆ. ಆಧಾರ್ ನಂಬರ್, ನಿಮ್ಮ ಶಾಲೆಗೆ TC ಮೂಲಕ ಅಡ್ಮಿಷನ್ ಮಾಡಿಕೊಂಡ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಆಧಾರ್ ನಂಬರ್ ಬಾಕ್ಸ್ನಲ್ಲಿ ವಿದ್ಯಾರ್ಥಿ ಆಧಾರ್ ನಂಬರ್ ಕೊಡಿ. ಇಯರ್ ಆಫ್ ಬರ್ತ್ನಲ್ಲಿ ಜನಿಸಿದ ವರ್ಷವನ್ನು ಕೊಡಿ ಮತ್ತು ಸರ್ಚ್ ಕ್ಲಿಕ್ ಮಾಡಿ. ಆಗ ವಿದ್ಯಾರ್ಥಿಯ ಸ್ಟೂಡೆಂಟ್ ಪೆನ್ ನಂಬರು, ಡೇಟ್ ಆಫ್ ಬರ್ತು ಆಟೋ ಪೇಚ್ ಆಗ್ತದೆ. ಸ್ಟೂಡೆಂಟ್ ಪೆನ್ ನಂಬರು, ಡೇಟ್ ಆಫ್ ಬರ್ತ್ ಆಟೋ ಪೇಚ್ ಆಗದಿದ್ದರೆ ಇದರ ಅರ್ಥ ಈ ವಿದ್ಯಾರ್ಥಿಯ ಒಂದು ಆಧಾರ್ ಡೀಟೇಲ್ಸು ಯುಡಾಸ್ ಪ್ಲಸ್ನಲ್ಲಿ ಆ್ಯಡ್ ಆಗಿಲ್ಲ ಅಂತ ಅರ್ಥ. ಸೊ ಹೀಗಾದಾಗ ಅಂಥ ವಿದ್ಯಾರ್ಥಿಯ ಒಂದು ಪೆನ್ ನಂಬರನ್ನು ನಾವು ಹೇಗೆ ತಗೋಬೇಕು? ಇಲ್ಲಿ ಮೊದಲಿಗೆ ಇಲ್ಲಿ ಒಂದು ಏನಿದೆ ಗೆಟ್ ಪೆನ್ ಆ್ಯಂಡ್ DOB, ಇದನ್ನು ನಾನು ಕ್ಲೋಸ್ ಮಾಡ್ತೇನೆ. ಸೊ ಇಲ್ಲಿ ಡ್ರಾಪ್ ಬಾಕ್ಸ್ ಆರ್ ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ ಒಂದು ಬ್ಲೂ ಕಲರ್ನ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡ್ರಾಪ್ ಬಾಕ್ಸ್ ಆರ್ ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಸ್ಕೂಲ್ ಅಂತ ಬಂತು ಅಂದರೆ ನೀವು ನಿಮ್ಮ ಶಾಲೆಗೆ TC ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಏನಿದ್ದಾರೆ ಆ ವಿದ್ಯಾರ್ಥಿಯ ಪ್ರೀವಿಯಸ್ ಸ್ಕೂಲ್, ಉದಾಹರಣೆಗೆ ಪೂಜಾ ಅಂತಕ್ಕಂಥ ವಿದ್ಯಾರ್ಥಿಯನ್ನು ನಾನೀಗ ಇಂಪೋರ್ಟ್ ಮಾಡ್ಕೋತಾ ಇದ್ದೇನೆ. ಈ ಪೂಜಾ ವಿದ್ಯಾರ್ಥಿನಿಯು ಈ ವಿದ್ಯಾರ್ಥಿನಿ 1ರಿಂದ 5ನೇ ಕ್ಲಾಸ್ವರೆಗೆ LPS ಚಿನಗುಂಡಿ ತೋಟ ಶಾಲೆಯಲ್ಲಿ ಓದಿದ್ದಾಳೆ. ಆ ಒಂದು ಶಾಲೆಯ ಯುಡಾಸ್ ಸಂಖ್ಯೆಯನ್ನು ಸರ್ಚ್ ವಿತ್ ಯುಡಾಸ್ ಕೋಡ್, ಇದರ ಕೆಳಗಡೆ ಒಂದೇನು ಬಾಕ್ಸ್ ಇದೆ ಅಲ್ಲಿ ನೀವು ಕೊಡಬೇಕು. ನಾನೀಗ ಚಿನಗುಂಡಿ ತೋಟ ಶಾಲೆ ಯುಡಾಸ್ ಸಂಖ್ಯೆಯನ್ನು ಕೊಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು ಆ ಚಿನಗುಂಡಿ ತೋಟ ಶಾಲೆ ಯುಡಾಸ್ ಸಂಖ್ಯೆ ಮತ್ತು ಶಾಲೆ ಹೆಸರು, ಆಮೇಲೆ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದು ಬಟನ್ ಬಂತು. ಸ್ಕೂಲ್ ಕಾಂಟ್ಯಾಕ್ಟ್ಸ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ತೇನೆ.
ಸೊ ಈ ಒಂದು ಚಿನಗುಂಡಿ ತೋಟ ಶಾಲೆಯಲ್ಲಿ ಈಗ ಹೆಡ್ ಮಾಸ್ಟರ್ ಯಾರ್ದಾರು ಅವ್ರ ಮೊಬೈಲ್ ನಂಬರ್ ಏನಿದೆ ಎಲ್ಲ ಡೀಟೇಲ್ಸು ನಿಮಗೆ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರ್ತದೆ. ಕೆಳಗಡೆ ವ್ಯೂ MIS ಡೀಟೇಲ್ಸ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಚಿನಗುಂಡಿ ತೋಟ ಶಾಲೆ ಒಂದು ಯಾವ ಡಿಸ್ಟಿಕ್ನಲ್ಲಿ ಬರ್ತದೆ, ಅದರ ಒಂದು ಬ್ಲಾಕ್ ಯಾವುದು ಮತ್ತು ಬ್ಲಾಕ್ MIS ಡಿಸ್ಟಿಕ್ MIS ಯಾರಿದ್ದಾರೆ ಅವರ ಒಂದು ಮೊಬೈಲ್ ನಂಬರ್ ಏನಿದೆ ಅದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಇದನ್ನು ನಾನು ಕ್ಲೋಸ್ ಮಾಡ್ತೇನೆ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ನಲ್ಲಿ ಸ್ಟೂಡೆಂಟ್ಸ್ ಡೀಟೇಲ್ಸ್ ಎಲ್ಲ ಇದೆ. ಇದು ಏನಪ್ಪ ಅಂದರೆ ಈ ಒಂದು ಚಿನಗುಂಡಿ ತೋಟ ಶಾಲೆಯಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಯಾವ್ಯಾವ ವಿದ್ಯಾರ್ಥಿಗಳ ಸ್ಕೂಲಿಂಗ್ ಸ್ಟೇಟಸನ್ನು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಮಾಡಿದ್ದಾರೆಯೋ ಆ ಎಲ್ಲ ವಿದ್ಯಾರ್ಥಿಗಳ ಹೆಸರು ಈ ಒಂದು ಡ್ರಾಪ್ ಬಾಕ್ಸ್ ಲಿಸ್ಟ್ನಲ್ಲಿ ಬಂದಿರುತ್ತದೆ. ಸೇಮ್ ಈಗ ನೀವು ನಿಮ್ಮ ಶಾಲೆಯ ಒಂದು ಸ್ಟೂಡೆಂಟ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಯಾವ ವಿದ್ಯಾರ್ಥಿಗಳಿಗೆ ನೀವು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಮಾಡಿರ್ತೀರಿ ಆ ಎಲ್ಲ ವಿದ್ಯಾರ್ಥಿಗಳು ಡ್ರಾಪ್ ಬಾಕ್ಸ್ನಲ್ಲಿ ಬಂದು ಆ್ಯಡ್ ಆಗಿರುತ್ತಾರೆ. ಸೊ ಈ ಒಂದು ಡ್ರಾಪ್ ಬಾಕ್ಸು ಚಿನಗುಂಡಿ ತೋಟ ಶಾಲೆಯ ಡ್ರಾಪ್ ಬಾಕ್ಸು. ಈ ಡ್ರಾಪ್ ಬಾಕ್ಸ್ನಲ್ಲಿ ಈ ಶಾಲೆಯಿಂದ ನಮ್ಮ ಶಾಲೆಗೆ ಪೂಜಾ ಅಂತಕ್ಕಂಥ ವಿದ್ಯಾರ್ಥಿನಿ ಬಂದಿದ್ದಾಳೆ. ಅವಳ ಹೆಸರನ್ನು ಈ ಒಂದು ಸರ್ಚ್ ಬಾಕ್ಸ್ನಲ್ಲಿ ನಾನೀಗ ಟೈಪ್ ಮಾಡ್ತೇನೆ. ಸೊ ಟೈಪ್ ಮಾಡ್ತೇನೆ, ಸರ್ಚ್ ಕೊಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ನೋಡಿ ಪೂಜಾಳ ಹೆಸರು ಡೀಟೇಲ್ಸ್ ಎಲ್ಲ ಬಂತು. ಮತ್ತು ಈ ಟೇಬಲಲ್ಲಿ ಮೊದಲನೇ ಒಂದು ಕಾಲಮ್ನಲ್ಲಿ ಪರ್ಮನೆಂಟ್ ಎಜುಕೇಷನ್ ನಂಬರ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ, ಅದನ್ನು ಕಾಪಿ ಮಾಡ್ಕೋತೇನೆ. ನೆಕ್ಸ್ಟು ಇದೇ ಪೇಜಲ್ಲಿ ಇಂಪೋರ್ಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಂಪೋರ್ಟ್ ವಿದಿನ್ ಸ್ಟೇಟ್ ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಟೂಡೆಂಟ್ ಪೆನ್ ನಂಬರ್ ಬಾಕ್ಸ್ನಲ್ಲಿ ಕಾಪಿ ಮಾಡ್ಕೊಂಡಂಥ ಸ್ಟೂಡೆಂಟ್ ಪೆನ್ ನಂಬರ್ ಪೇಸ್ಟ್ ಮಾಡ್ತೇನೆ. ಡೇಟ್ ಆಫ್ ಬರ್ತ್ನಲ್ಲಿ ಪೂಜಾಳ ಡೇಟ್ ಆಫ್ ಬರ್ತನ್ನು DDMMYYYY ಈ ಒಂದು ಫಾರ್ಮ್ಯಾಟ್ನಲ್ಲಿ ಕೊಡ್ತೇನೆ. ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ಲೀಸ್ ವೇಟ್ ಅಂತ ಬಂತು. ನೋಡಿ ಸ್ಟೂಡೆಂಟ್ಸ್ ಡೀಟೇಲ್ಸ್ ಎಲ್ಲ ಪೇಚ್ ಆಗ್ತದೆ. ಅದಕ್ಕೂ ಮೊದಲು 2 ನೋಟ್ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಸ್ಟೇಟಸ್ಸು ರೆಡ್ ಕಲರ್ನಲ್ಲಿ ಬಂದರೆ ನಾಟ್ ಎಲಿಜಿಬಲ್ ಟು ಇಂಪೋರ್ಟ್ ಅಂತ, ಗ್ರೀನ್ ಕಲರ್ನಲ್ಲಿ ಬಂದರೆ ಎಲಿಜಿಬಲ್ ಟು ಇಂಪೋರ್ಟ್ ಅಂತ. ಸೊ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ ಸ್ಟೂಡೆಂಟ್ ಸ್ಟೇಟಸ್ಸು. ಸೊ ಈ ಸ್ಟೂಡೆಂಟನ್ನು ನಾನು ಇಂಪೋರ್ಟ್ ಮಾಡ್ಕೋಬಹುದು ಅಂತ. ಒಂದು ವೇಳೆ ರೆಡ್ ಕಲರ್ನಲ್ಲಿ ಬಂದಿದ್ದರೆ ಇದರ ಅರ್ಥ ಈ ವಿದ್ಯಾರ್ಥಿಗೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಸ್ಕೂಲಿಂಗ್ ಸ್ಟೇಟಸ್ಸು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಮಾಡಿದೆ. ಬೈ ಮಿಸ್ಟೇಕ್ ಆಗಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕೊಟ್ಟಿದ್ದರೆ ನಾಟ್ ಎಲಿಜಿಬಲ್ ಟು ಇಂಪೋರ್ಟ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಎಲ್ಲ ನೋಡಬಹುದು. ನೆಕ್ಸ್ಟು ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್, ಈ ಒಂದು ವಿದ್ಯಾರ್ಥಿಯ ಕರೆಂಟ್ ಸ್ಕೂಲ್ ಯಾವುದಿದೆ ಇಲ್ಲಿ ಡ್ರಾಪ್ ಬಾಕ್ಸ್ ಅಂತ ಇದೆ. ಅಂದರೆ ಈ ವಿದ್ಯಾರ್ಥಿ ಇನ್ನೂ ಡ್ರಾಪ್ ಬಾಕ್ಸ್ನಲ್ಲಿದ್ದು ಈ ವಿದ್ಯಾರ್ಥಿಯನ್ನು ಇನ್ನೂ ಯಾರು ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಂತ. ಮತ್ತು ಎಲಿಜಿಬಲ್ ಕ್ಲಾಸ್ ಫಾರ್ ಅಡ್ಮಿಷನ್, ಈ ವಿದ್ಯಾರ್ಥಿ ಪ್ರೆಸೆಂಟ್ ನಾವು ಯಾವ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿ ಎಲಿಜಿಬಲ್ ಇದ್ದಾನಪ್ಪ ಅಂದರೆ 6th, ಯಾಕೆಂದರೆ ಅಲ್ಲಿ 5th ಕಂಪ್ಲೀಟ್ ಆಗಿದೆ. ಸ್ಕೂಲ್ ನೇಮು ವಿಡೈಸ್ ಕೂಡ ಅನ್ಟ್ಯಾಗ್ಡ್ ಅಂತ ಬಂದಿದೆ. ಪ್ರೀವಿಯಸ್ ಸ್ಕೂಲಿಂಗ್ ಡೀಟೇಲ್ಸಲ್ಲಿ ಈ ವಿದ್ಯಾರ್ಥಿ 5ನೇ ಕ್ಲಾಸು ಯಾವ ಒಂದು ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಆ ಒಂದು ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ಇದೆ. ಸ್ಕೂಲ್ ಕಾಂಟ್ಯಾಕ್ಟ್ ಆ್ಯಂಡ್ ಲೊಕೇಶನ್ ಡೀಟೇಲ್ಸ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿ ಪ್ರೀವಿಯಸ್ ಸ್ಕೂಲ್ ಯಾವುದಾಗಿತ್ತು ಆ ಶಾಲೆ ಹೆಡ್ ಮಾಸ್ಟ್ರು ಅವ್ರ ಮೊಬೈಲ್ ನಂಬರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ವ್ಯೂ MIS ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ MIS ಯಾರಿದ್ದಾರೆ ಅವ್ರ ಮೊಬೈಲ್ ನಂಬರ್ ಕೂಡ ಈ ಒಂದು ಪಾಪ್ ಪೇಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ಕನ್ನು ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಇಂಪೋರ್ಟ್ ಟು 2025-26 ಅಂತ ಇದೆ. ಅದರ ಕೆಳಗಡೆಗೆ ಇಂಪೋರ್ಟ್ ಕ್ಲಾಸ್ ಅಂತ ಇದೆ, ಅದರ ಕೆಳಗಡೆಗೆ ಕ್ಲಾಸ್ ಇದೆ, ಇಂಪೋರ್ಟ್ ಸೆಕ್ಷನ್ ಇದೆ, ಅದರ ಕೆಳಗಡೆ ಸೆಲೆಕ್ಟ್ ಸೆಕ್ಷನ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಸೆಕ್ಷನ್ ಬಂದಿರುತ್ತದೆ, ಸೆಲೆಕ್ಟ್ ಮಾಡಿಕೊಳ್ಳಿ. ಡೇಟ್ ಆಫ್ ಅಡ್ಮಿಷನ್ ಅಂತ ಇದೆ. ಈ ವಿದ್ಯಾರ್ಥಿಯನ್ನು ನೀವು ನಿಮ್ಮ ಶಾಲೆಗೆ ದಾಖಲು ಮಾಡಿಕೊಂಡ ದಿನಾಂಕವನ್ನು DDMMYYY ಈ ಒಂದು ಫಾರ್ಮ್ಯಾಟ್ನಲ್ಲಿ ಕೊಡಿ. ಇಂಪೋರ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಶ್ಯೂರ್ ಕೇಳುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಪಾಪಲ್ಲಿ ಬರ್ತದೆ, ಗ್ರೀನ್ ರೈಟ್ ಮಾರ್ಕ್ ಕೂಡ ಬರ್ತದೆ. ಓಕೆ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ರೀತಿ ಏನು ಮಾಡಿ ನಿಮ್ಮ ಶಾಲೆಗೆ ಯಾವ ವಿದ್ಯಾರ್ಥಿಗಳು TC ಮೂಲಕ ಅಡ್ಮಿಷನ್ ಮಾಡ್ಕೊಂಡಿದ್ದೀರಿ ಅವರೆಲ್ಲರನ್ನೂ ಇಂಪೋರ್ಟ್ ಮಾಡಿಕೊಳ್ಳಿ. ಇಂಪೋರ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಲಿಸ್ಟಲ್ಲಿ ಆ್ಯಡ್ ಆಗಿದ್ದಾನೋ ಇಲ್ಲವೋ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಳ್ಳಲು ಇಲ್ಲಿ ನೀವೇನು ಮಾಡಿರಿ, ಸ್ಕೂಲ್ ಡ್ಯಾಶ್ಬೋರ್ಡಿಗೆ ಬರ್ರಿ. ಬಂದು ಯಾವ ಸ್ಟ್ಯಾಂಡರ್ಡ್ಗೆ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದೀರಿ ಅದನ್ನು ಸ್ಟ್ಯಾಂಡರ್ಡ್ನಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ನಾನು 6ನೇ ಕ್ಲಾಸ್ಗೆ
ವಿದ್ಯಾರ್ಥಿಯನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು 6ನೇ ತರಗತಿಯ ಕೊನೆಯ ಕಾಲಮ್ನಲ್ಲಿ ಏನಿದೆ ವ್ಯೂ ಮ್ಯಾನೇಜ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಾನು ಇಂಪೋರ್ಟ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಹೆಸರನ್ನು ಈ ಒಂದು ಸ್ಟ್ಯಾಂಡರ್ಡ್ ಅಥವಾ ಕ್ಲಾಸ್ನಲ್ಲಿ ಸರ್ಚ್ ಮಾಡಲು ಸರ್ಚ್ ಬಟನ್ನಲ್ಲಿ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡ್ತೇನೆ, ಸರ್ಚ್ ಕೊಡ್ತೇನೆ. ಸೊ ನೋಡ್ಬೋದು, ನಾನು ಪೂಜಾ ಅಂತಕ್ಕಂಥ ವಿದ್ಯಾರ್ಥಿಯನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೆ. ಪೂಜಾಳ ಹೆಸರು ಈ ಒಂದು 6ನೇ ತರಗತಿಯ ಸ್ಟೂಡೆಂಟ್ ಲಿಸ್ಟಲ್ಲಿ ಆ್ಯಡ್ ಆಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.